ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥ ಕಲಾವತಿ ಅಂದರೆ ಪ್ರದೀಪ್ ಈಶ್ವರ್ ಅವರು MLA ಇರ್ತಕ್ಕಂಥ ಒಂದು ಊರಾಗಿರುತ್ತೆ ಸ್ನೇಹಿತರೆ. ಇದು ಚಿಕ್ಕಮಗಳೂರು. ಅಲ್ಲಿ ಈ ಒಂದು ಕಲಾವತಿ ಅವರು ವಾಸವಾಗಿರ್ತಾರೆ. ಇಷ್ಟೇ ಏನಂತಂದರೆ, ನಾನು ನಮ್ಮ ಒಂದು ತಂದೆ ತಾಯಿಯವ್ರಿಗೆ ಒಬ್ಬಳು ಮಗಳು ಮನೆಯಲ್ಲೇ ಇದ್ದೇನೆ. ಪ್ರಸ್ತುತ ಅವ್ರಿಗೂ ಕೂಡ ವಯಸ್ಸಾಗ್ತಾ ಬಂದಿದೆ. ಅವ್ರಿಗೆ ಹುಡುಕಾಟ ಮಾಡೋದಕ್ಕೆ ಅಂತ ಆಗ್ತಿಲ್ಲ. ನಾನೇ ಆನ್ಲೈನ್ ಮುಖಾಂತರ ಹುಡುಕಾಟ ಮಾಡ್ತೀನಿ, ಸಿಕ್ಕಿದ್ರೆ ಓಕೆ, ಸಿಗಲಿಲ್ವಾ ಏನಾದರೂ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಬನ್ನಿ ಇವರ ಡೀಟೇಲ್ಸು. ಪ್ರಸ್ತುತ ಇವರು ಆಂಟಿ ಆಗಿರ್ತಾರೆ ಸ್ನೇಹಿತರೆ. ದಪ್ಪನೆಯ ಒಂದು ಶರೀರ ಕೂಡ ಹೊಂದಿದ್ದಾರೆ. ಪ್ರಸ್ತುತ ವಿವಾಹ ಆಗಿದೆ, ಆದರೆ ಗಂಡ ಇಲ್ಲ ಅಂತ ತಿಳಿಸಿರ್ತಕ್ಕಂಥ ಕಾರಣ ಮತ್ತೊಂದು ವಿವಾಹ ಮಾಡಿಕೊಳ್ಳೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಬಟ್ ಇದು ಬಂದ್ಬಿಟ್ಟು ಯಾರಿಗೂ ಹೇಳಿಲ್ಲ, ನಮಗೆ ಮಾತ್ರ ಹೇಳಿರೋದು ಸ್ನೇಹಿತರೆ. ತುಂಬ ಆಶೆಯ ಒಂದು ಹುಡುಗ ಬೇಕು ಅಂತ ತಿಳಿಸಿರ್ತಕ್ಕಂಥದ್ದು. ಇವರ ವೆಯ್ಟ್ ಬಂದ್ಬಿಟ್ಟು 82 kg. ಊರು ಬಂದ್ಬಿಟ್ಟು ಚಿಕ್ಕಮಗಳೂರು. ಹೆಸರು ಬಂದ್ಬಿಟ್ಟು ಕಲಾವತಿ ಅಂತ. ಇವರ ಕುಟುಂಬದ ಡೀಟೇಲ್ಸ್ ಕೂಡ ಹೇಳಿದ್ದೇನೆ. ಇನ್ನು ಕೆಲವೊಂದಿಷ್ಟು ಕ್ವಾಲಿಫಿಕೇಷನ್ ಅಂತ ಹೇಳಿದ್ದಾರೆ. ಏನದು ಕ್ವಾಲಿಫಿಕೇಷನ್ ಅಂತ ಇವಾಗ ಹೇಳ್ತೇನೆ ನೋಡಿ, ಬನ್ನಿ. ಕ್ವಾಲಿಫಿಕೇಷನ್ ನಂಬರ್ 1 ಬಂದ್ಬಿಟ್ಟು, ನಾನು ಕರೆದಾಗ ನೀವು ಟೈಮ್ ವೇಸ್ಟ್ ಮಾಡ್ದೇನೆ ಕ್ವಿಕ್ಕಾಗಿ ನನ್ನ ಮುಂದೆ ಬರಬೇಕು ಅಂತ ಹೇಳಿದ್ದಾರೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬಂದ್ಬಿಟ್ಟು, ಕೆಲಸ ಇದೆ, ನನಗೆ ಇವತ್ತು ಬರೋಕ್ಕಾಗಲ್ಲ, ಮನೇಲಿ ಕೆಲಸ ಇದೆ, ಊರಿಗೆ ಹೋಗ್ತಿದ್ದೀನಿ, ಈ ರೀತಿ ಡಿಲೇ ಮಾಡೋದು, ಸಿಲ್ಲಿ ರೀಸನ್ಗಳೆಲ್ಲ ಅವ್ರಿಗೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು 3ನೇ ಪಾಯಿಂಟು, ನನ್ನಷ್ಟೇ ದಪ್ಪದಾಗಿರ್ತಕ್ಕಂಥ ಶರೀರ ಹೊಂದಿರಬೇಕು ಆ್ಯಂಡ್ ತುಂಟ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ತುಂಟ ಹುಡುಗ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ರಾತ್ರಿ ವೀಡಿಯೋ ಕಾಲ್ ಜಾಸ್ತಿ ಹೊತ್ತು ಮಾಡಿಸ್ಬೇಕು, ತುಂಬ ಮಜಾ ಮಾಡಬೇಕು ರಾತ್ರಿ ವೀಡಿಯೋ ಕಾಲಲ್ಲಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು 4ನೇ ಪಾಯಿಂಟು. ನಿಮ್ಮ ದುಡ್ಡು, ನಿಮ್ಮ ಆಸ್ತಿ ನನಗೆ ಏನು ಬೇಡ, ನಿಮ್ಮ ಮೂಲಕ ಒಂದು ಒಳ್ಳೆಯ ಆನಂದನ, ಒಳ್ಳೆಯ ಒಂದು ಸುಖನ ನೀಡಿ ಅಂತ ಹೇಳಿರ್ತಕ್ಕಂಥದ್ದು. ಇವು ಪಾಯಿಂಟ್ಗಳನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀರಿ ಅಂದರೆ ಬೇಗ ಒಂದು ಜೀಮೇಲ್ ಮುಖಾಂತರ ಅವರಿಗೆ ನಿಮ್ಮ ಡೀಟೇಲ್ಸ್ನ ಕಳಿಸಿ ಸಾಕು. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಅವ್ರ ಹತ್ರ ಒಂದು ಕಾರ್ ಇದೆ ಅಂತ ಏನು ಹೇಳಿದರು. ಬನ್ನಿ, ಮಾರುತಿ ಸುಜುಕಿ X16 ಕಾರ್ ಈಸ್ ಆನ್ ಟೊಯೋಟೋ ಇನ್ವಾ ಆ್ಯಂಡ್ ಮಾರುತಿ ಇಟಿಗಾ. ದ ರೀಸೆಂಟ್ಲಿ ಲಾಂಚ್ಡ್ ಮಹೀಂದ್ರಾ ಬ್ರಿಜೋ ಗಾಟ್ ಫಾರ್ ದ ಗುಡ್ ಸ್ಟಾರ್ಟೆಡ್ but need to the stability and itself over time like then another to enters spellically ಅಂತ ಹೇಳಿರ್ತಕ್ಕಂಥದ್ದು. ಈ ಒಂದು ಮಾರುತಿ ಸುಜುಕಿ ಕಾರು 2016ನೇ ಮಾಡಲಲ್ಲಿ ಇರ್ತಕ್ಕಂಥ ಸ್ನೇಹಿತರೆ. ಪ್ರಸ್ತುತ ಅವರ ಹೆಸರಿಗೇ ಇದೆ ಸ್ನೇಹಿತರೆ. ನೀವು ಅವರನ್ನು ಭೇಟಿ ಆಗಬೇಕು ಅಂದರೆ, ಅವ್ರು ಕರೆದಾಗೆಲ್ಲ ಹೋಗಬೇಕು ಅಂದರೆ ಈ ಒಂದು ಕಾರನ್ನು ಯೂಸ್ ಅಪ್ ಮಾಡ್ಕೊಂಡು ಕೂಡ ಕ್ವಿಕ್ಕಾಗಿ ಅವರನ್ನು ನೀವು ಭೇಟಿ ಕೂಡ ಆಗ್ಬೋದು ಅಂತ ಹೇಳಿರೋದು. ಮಾರುತಿ ಸುಜುಕಿ X16 ಅಂತ ಅಂತಿದೆ. ಒಟ್ಟಿನಲ್ಲಿ ಇದರಲ್ಲಿ 7 ಜನ ಪ್ಯಾಸೆಂಜರ್ ಅವೈಲಬಿಲಿಟಿ ಇದೆ, ಅಂದರೆ ಹೋಗ್ಬೋದು ಅಂತ ಹೇಳಿದ್ದಾರೆ ಲಾಂಗ್ ಟರ್ಮ್ನಲ್ಲಿ. ಆ್ಯಂಡ್ ಅದೇ ರೀತಿಯಾಗಿ ಒಳ್ಳೆಯ ಒಂದು ನೀಡೆಡ್ ಇಟಿಕಾ ಕಾರು ಇರ್ತಕ್ಕಂಥದ್ದು. ದೆನ್ 10 to 8 lakhs ಒಳಗಡೆ ಈ ಒಂದು ಎಕ್ಸ್ ಶೋರೂಮ್ ಪ್ರೈಸ್ ಇರ್ತಕ್ಕಂಥದ್ದು. ಒಳಗಿನ ಫ್ಯೂಚರ್ಸ್ ನೋಡ್ಕೊಂಬರೋಣ. ಈ ಒಂದು ಟಾಟಾ ಮಾರುತಿ ಸುಜುಕಿ ಇಟಿಕಾ. ಒಳಗಿನ ಟಾಟಾ ಇಟಿಕಾದ ಒಳಗಿನ ಫ್ರಂಟ್ ಏರಿಯಾ ಇದು ಸ್ಟೇರಿಂಗು, ಡ್ರೈವರ್ ಓಡಿಸುವಂತಹ ಒಂದು ಸ್ಮೂತ್ ಆಗಿರ್ತಕ್ಕಂಥ ಏರಿಯಾ ಸ್ಟೇರಿಂಗ್ ಆಗಿರುತ್ತೆ. ಸ್ಟೇರಿಂಗಲ್ಲಿ ಇದುವರೆಗೂ ಯಾವ್ದು ನೋಡ್ತಾರೆ ಇದ್ರ ಬದಲು ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೇರಿಂಗು ವಿತ್ ಗೇರ್ ಬಾಕ್ಸ್ ಆ್ಯಂಡ್ ಹ್ಯಾಂಡ್ ಬ್ರೇಕಿಂಗ್ ವಿತ್ ಮ್ಯಾಪಲ್ಲಿ ಇರ್ತಕ್ಕಂಥ TV ಏರಿಯಾ ಇದೆ. ಆ್ಯಂಡ್ ಪ್ಯಾಸೆಂಜರ್ ಏರಿಯಾ ಕೂಡ ನೋಡ್ಕೊಳ್ತಿರ್ಬೋದು ನೀವು. ವಿತ್ ಸಾಂಗ್ ಎನಿ ಸಾಂಗ್ ಇನ್ ದ ಅವೈಲಬಿಲಿಟಿ ಇನ್ ದಿಸ್ ಕಾರ್. AC ಅವೈಲಬಿಲಿಟಿ ಮತ್ತು ಆಟೋಮೆಟಿಕ್ಲಿ ಏರ್ ಬ್ಯಾಗ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೂಡ ಇದಾಗಿದೆ. ಮತ್ತು ಅದೇ ರೀತಿಯಾಗಿ ಇದು ಬಂದ್ಬಿಟ್ಟು ಡೀಸೆಲ್ ಎಮರ್ಜೆನ್ಸಿ ಅಂತ ಪೆಟ್ರೋಲ್ ವೇರಿಯಂಟ್ ಕೂಡ ಅಲೋ ಅಪ್ ಈ ಒಂದು ಕಾರ್ನಲ್ಲಿ ಇಟಿಕಾದಲ್ಲಿ ಮಾಡಿರ್ತಕ್ಕಂಥದ್ದು. ನೋಡ್ಕೊಂಡಿದ್ದೀರಾ, ಇಂಥ ಕಾರು ಕೂಡ ಅವ್ರ ಜೊತೆ ಸಿಗ್ತಿದೆ ಅಂದರೆ ಬಿಡ್ತೀರಾ, ಚಾನ್ಸೇ ಇಲ್ಲ. ಬೇಗ ಒಂದು ನಿಮ್ಮ ಜೀಮೇಲ್ ಮುಖಾಂತರ ಅವರಿಗೆ ಒಂದು ಮೇಲ್ನ ಫಾರ್ವರ್ಡ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು. ನಮಸ್ತೆ.